ಎಲ್ರಿಗೂ ನಮಸ್ಕಾರ. ಇವತ್ತು ಈ ಮಾಧ್ಯಮದ ಮೂಲಕ ಪತ್ರಿಕಾಗೋಷ್ಠಿ ಹಜರತ್ ಮಲಿಕ್ ರೆಹಾನ್ ದರ್ಗಾದ 374ನೇ ಉರುಸ್ ಪ್ರಯುಕ್ತ ಪ್ರತಿ ವರ್ಷ ಈ ದರ್ಗಾದಲ್ಲಿ ಕವಾಲಿ ಪ್ರೋಗ್ರಾಮ್ ನಡೆಯೋದು ಹಾಗೂ ಕಳೆದ ವರ್ಷ ಈ ಕವಾಲಿ ಜೊತೆ ಕುಸ್ತಿ ಕಾರ್ಯಕ್ರಮ, ಕಬಡ್ಡಿ ಕಾರ್ಯಕ್ರಮ ಇದೆಲ್ಲವನ್ನಿದ್ದು, ಅದೇ ರೀತಿ ಈ ವರ್ಷವೂ ಅದನ್ನೇ ಮುಂದುವರಿಸ್ಕೊಂಡು ನಮ್ಮ ಯುವಕರು ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ಅಜ್ಮತ್ ಖಾನ್ ಸಾಹೇಬ್ರದ್ದು ಭಾಳ ಪಾತ್ರ ಇದೆ. ಅವ್ರ ಜೊತೆ ಯುವಕರು ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಹೀಗೆ ವರ್ಷ ಹಂತವಾಗಿ ಹೊಸದಾಗಿ ಇನ್ನೂ ಕ್ರೀಡೆಗಳು ಹೆಚ್ಚಿನದಾಗಿ ಮಾಡಿಸಿ ಈ ಉರುಸನ್ನ ಈ ದರ್ಗಾದ ಹಜರತ್ ಮಲಿಕ್ ರೆಹಾನ್ ಪಾಷಾ ಸಾಹೇಬ್ರ ಒಂದು ಸನ್ನಿಧಾನದಲ್ಲಿ ಅವರ ಆಶೀರ್ವಾದದೊಂದಿಗೆ ಪ್ರತಿ ವರ್ಷ ಮತ್ತಷ್ಟು ಕ್ರೀಡೆಗಳು ಆಡಿಸಿ ಇಡೀ ರಾಜ್ಯ ಮಟ್ಟದ ಕ್ರೀಡೆಯನ್ನು ಆಡಿಸಿ ಅವ್ರಿಗೆಲ್ಲರಿಗೂ ಸನ್ಮಾನಿಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಐತಿಹಾಸಿಕ ದರ್ಗಾ ಮಲಿಕ್ ರೆಹಾನ್ ಪಾಷಾ ರಹಮತುಲ್ಲಾ ಅಲೈ ರವರ ಉರುಸಿನ ಸಮಾರಂಭ ತಾರೀಕು 23 ಹಾಗೂ 24 2 ದಿವಸ ಸತತವಾಗಿ ಕಾರ್ಯಕ್ರಮ ನಡೆಯುತ್ತೆ. ಅದು ವರ್ಷಾನುಗಟ್ಟಲೆಯಿಂದ ಅದೇ ಪರಂಪರೆ, ಖವಾಲಿ, ಗಂಧ, ಸುಣ್ಣ 3 ದಿವಸ ಕಾರ್ಯಕ್ರಮ ಇದು ಇದ್ದೇ ಇರುತ್ತೆ. ಇದ್ರ ಜೊತೆಯಲ್ಲಿ ಹೊಸದಾಗಿ ಹೋದ ವರ್ಷದಿಂದ HMRPA ಅಂತ ಒಂದು ಟೀಮು ಅಜ್ಮತುಲ್ಲಾ ಖಾನ್ರವರು ಹಾಗೂ ಅವರ ಎಲ್ಲ ಸೇರಿ ಒಂದು ಮನೋರಂಜನಾ ಕಾರ್ಯಕ್ರಮವೂ ಸಹ ಈ ಉರುಸ್ ಜೊತೆ ಖವಾಲಿ ಜೊತೆ ನಾವು ಮಾಡಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋದ ವರ್ಷ ಬಹಳ ಅದ್ಧೂರಿಯಾಗಿ ವ್ಯವಸ್ಥೆ ಕೂಡ ಮಾಡಿದರು. ನಮ್ಮನ್ನು ಸಹ ಆಹ್ವಾನಿಸಿದರು. ನಾವು ಆ ಆಹ್ವಾನಕ್ಕೆ ನಾವೆಲ್ಲ ಜೊತೆ ಕೂಡಿ ಅದು ಯಶಸ್ವಿಗೊಳಿಸಿದ್ವಿ. ಈ ಬಾರಿನೂ ಸಹ ನಮಗೆ ಆಹ್ವಾನಿಸಿದ್ದಾರೆ. ನಾವು ಇವತ್ತು ಆಸ್ ಎ ಚೀಫ್ ಗೆಸ್ಟ್ ಆಗಿ ಬಂದು ಅವರ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಗೊಳಿಸಿ ಒಳ್ಳೆಯ ಸ್ಥಾನದಲ್ಲಿ ಮನೋರಂಜನಾ ಜನರ ಪ್ರಿಯವಾಗಿ ಜನರಿಗೋಸ್ಕರ ಅಂತ ಒಂದು ಮನೋರಂಜನೆ ಆಗಲಿಕ್ಕಂಥ ಭಾವನೆಯಿಂದ ಇವತ್ತು ಸೇರಿ ಅವರ ಜೊತೆ ಈ ಸುದ್ದಿಗೋಷ್ಠಿ ಮುಖಾಂತರ ಮನೋರಂಜನೆ ಏನೇನಿದೆ ಅಂತಕ್ಕಂಥ ನಾನು ಕೇಳಿದಾಗ ಅದೇ ರೀತಿ ಹೋದ ವರ್ಷ ಏನಿತ್ತು, ಕಬಡ್ಡಿ ಇತ್ತು, ಒಂದು ಸುಮಾರು 30ರಿಂದ 40 ಟೀಮ್ಗಳು ಪಾರ್ಟಿಸಿಪೇಷನ್ ಮಾಡ್ತಾಯಿದ್ದಾರೆ. ಜೊತೆಯಲ್ಲಿ 20ರಿಂದ 25 ಜೋಡಿ ಕುಸ್ತಿ ಅದನ್ನು ಸಹ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಒಂದು ರಿಪೋರ್ಟ್ ಕೊಟ್ಟರು. ಭಾಳ ಖುಷಿಯಾಯಿತು. ಇದು ಏನಂದರೆ ಇದು ದರ್ಗಾ ಬಂದು ಭಾಳ ಐತಿಹಾಸಿಕ, ಭಾಳ ಹಳೆ ದರ್ಗಾ. ಮಲಿಕ್ ರೆಹಾನ್ ಪಾಷಾ ರಹಮತುಲ್ಲಾ ಅಲೈ ಅಂದರೆ ಇಡೀ ಎಲ್ಲ ಸರ್ವಧರ್ಮ ಎಲ್ಲ ಜಾತ್ಯತೀತವಾಗಿ ಎಲ್ಲ ಬಂದು ಈ ಗಂಧಾದಲ್ಲಿ, ಈ ಉರುಸದಲ್ಲಿ ಪ್ರಾರ್ಥನೆಯನ್ನು ತೊಗೊಳ್ತಾರೆ, ಹೋಗ್ತಾರೆ. ಇದು ಸರ್ವಧರ್ಮವಾಗಿ ನಡೀತಾ ಇದೆ. ಎಲ್ಲರಿಗೂ ಇವತ್ತು ಏನು ಈಗ ಈ ಟೀಮು HMRP ಏನು ಟೀಮ್ ಇದೆ ಅವರು ನಮ್ಮನ್ನು ಕೇಳಿದಾಗ ನಾವು ಆಯಿತು ಬರ್ತೀವಿ, ಯಶಸ್ವಿ ಮಾಡೋಣ, ಒಳ್ಳೆಯದಾಗಲಿ. ಇದಕ್ಕೆ ನಾವು ಇಬ್ಬರದ್ದೇ 3-4 ಜನರದೆಲ್ಲ ಸಹಕಾರ ಬೇಕಾಗಿರೋದು. ಇಡೀ ಶಿರಾ ನಗರ ಜನತೆಯ ಸಹಕಾರ ಇದಕ್ಕೆ ಬೇಕಾಗಿದೆ. ಹಾಗೂ ಎಲ್ಲ ಲೀಡರ್ಸ್ಗಳು ಮುಂದೆ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿ. ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮನ ಯಶಸ್ವಿ ಆಗಲಿ. ನಮ್ಮ ಒಳ್ಳೆಯ ಒಂದು ಮನಸ್ಸಿಂದ, ಒಂದು ಒಳ್ಳೆಯ ಭಾವನೆಯಿಂದ ಈ ದರ್ಗಾದ ಪರಂಪರೆ ಸತತವಾಗಿ ಈ ನಗರದಲ್ಲಿ ಉಳಿಲಿ. ನಾವೆಲ್ಲ ಇದಕ್ಕೆ ಕೈ ಜೋಡಿಸೋಣ ಅಂತಕ್ಕಂಥ ಒಂದು ಭಾವನೆಯಿಂದ ಇದು ನಾವು ಜೋಡಿಸಿ ಎಲ್ಲ ಒಗ್ಗೂಡಿದ್ದೀವಿ. ಒಳ್ಳೇದಾಗಲಿಕ್ಕಂತ ನಾನು ಅಜ್ಮತ್ ಪಾಷಾ ಅವ್ರ ಟೀಮ್ ಅವ್ರಿಗೆ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ ನಾನು ಇವತ್ತು ಇಲ್ಲಿ ಕರೆದಿದ್ದಕ್ಕೆ ವಂದಿಸ್ತಾ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿರಾದಲ್ಲಿ ಎಲ್ಲ ಸರ್ವಧರ್ಮ ಸಮನ್ವಯವಾಗಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಜಾತಿ ಭೇದ ಧರ್ಮಗಳರಿಯದೆ ಈ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡಲಾಗ್ತಾ ಇದೆ.
374ನೇ ಹಜರತ್ ಮಲಿಕ್ ರೆಹನ್ರವರ ಈ ಉರುಸಿನ ನಿಮಿತ್ತ ವಿಶೇಷವಾಗಿ ಕ್ರೀಡೆಗೆ ಉತ್ತೇಜನ ಕೊಡ್ತಾ, ಯಾಕಂದರೆ ನಾವು ಧಾರ್ಮಿಕವಾಗಿ ಎಲ್ಲ ಪ್ರತಿ ಸಾರಿನೂ ಧಾರ್ಮಿಕವಾಗಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದಿದ್ವಿ. ಅದರ ಜೊತೆಗೆ ಕವಾಲಿ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಕ್ರೀಡಾಕೂಟಗಳನ್ನು ಕಳೆದ ವರ್ಷದಿಂದ ಪ್ರಾರಂಭಿಸಿದ್ದೇವೆ. ಈ ಒಂದು ಗ್ರಾಮೀಣ ಕ್ರೀಡೆಗಳಾಗಿರ್ತಕ್ಕಂಥ ಕಬಡ್ಡಿ ಮತ್ತು ಕುಸ್ತಿ ಮಲ್ಲ ಯುದ್ಧವನ್ನು ಈ ಸಾರಿ ತುಂಬ ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಮಿಟಿಯ ಒಂದು ಉದ್ದೇಶ ಆಗಿದ್ದು, ಇದಕ್ಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೇ ಮಂದಿ ಕೂತಿರಬಹುದು. ಆದರೆ ನೀವೇನು ಇದೇ ವಿಷಯವನ್ನು ತಿಳ್ಕೊಳ್ತಾ ಇದ್ರಿ ತಾವೆಲ್ಲರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಹೃತ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ತರಹದ ಸರ್ವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಎಸ್ಪೆಷಲಿ ಇಲ್ಲಿಗೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಎಲ್ಲ ಜಿಲ್ಲೆ ಮತ್ತು ರಾಜ್ಯಗಳಿಂದ ಎಲ್ಲ ಉತ್ತಮ ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. 21-22ನೇ ತಾರೀಕು ಕಬಡ್ಡಿ ನಡೀತದೆ, 23ಕ್ಕೆ ಕುಸ್ತಿ ನಡೀತದೆ, ಮಲ್ಲಯುದ್ಧ ನಡೀತದೆ. ವಿಶೇಷವಾಗಿ ಈ ಸಾರಿ ಕಳೆದ ಬಾರಿ ಕಬಡ್ಡಿಯನ್ನು ನೆಲದ ಮೇಲೆ ಆಡಿಸಿದ್ವಿ. ಈಗ ಸಿಂಥೆಟಿಕ್ ಮ್ಯಾಟ್ ಮೇಲೆ ಪ್ರೋ ಕಬಡ್ಡಿ ರೀತಿಯಲ್ಲಿ ನಾವು ಮ್ಯಾಟ್ ಮೇಲೆ ಕಬಡ್ಡಿಯನ್ನು ಆಡಿಸ್ತಾ ಇದ್ದೇವೆ. ತುಮಕೂರಿನಿಂದ ಒಂದು ಹೊಸ ಮ್ಯಾಟನ್ನು ತಂದು ಅದಕ್ಕೆ ಉತ್ತಮವಾಗಿ ಒಂದು ಅಲಂಕಾರ ಮಾಡಿಕೊಂಡು ಯಾವುದೇ ರೀತಿಯ ಕ್ರೀಡಾಪಟುಗಳಿಗೆ ಯಾವುದೇ ಅಪಾಯಕಾರಿ ಅಥವಾ ಗಾಯಗಳು ಆಗದಂಗೆ ನೋಡ್ಕೊಂಡು ಮಾಡ್ತಾ ಇದ್ದೇವೆ. ಕುಸ್ತಿ ಮಾತ್ರ ಸಾಂಪ್ರದಾಯಿಕವಾಗಿ ಮಣ್ಣಿನ ಅಖಾಡವನ್ನು ನಿರ್ಮಿಸಿ ಅದರ ಮೇಲೆ 23ನೇ ತಾರೀಕು ಕುಸ್ತಿಯನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಸಾರಿಗೆ ವ್ಯವಸ್ಥೆ ಎಲ್ಲ ಕೂಡ ಉತ್ತಮವಾಗಿ ಮಾಡಲಾಗಿದೆ. ಎಲ್ಲ ಕ್ರೀಡಾಪಟುಗಳು ಏನು ಹೆದರಬೇಕಾಗಿಲ್ಲ. ತಾವೆಲ್ಲರೂ ಕೂಡ ತಮ್ಮ ಉತ್ತಮ ತಂಡಗಳನ್ನು ಇಲ್ಲಿ ಕರೆತಂದು ನಾವು ಇಲ್ಲಿ ಪ್ರೈಸಸ್ಗಳನ್ನು ಕೂಡ ಚೆನ್ನಾಗಿ ಸಂಘಟಕರು ಇಟ್ಟಿದ್ದಾರೆ. ಮೊದಲೇ ಬಹುಮಾನ 50,000 ರೂಪಾಯಿ ಇಟ್ಟಿದ್ದಾರೆ, ಎರಡನೇದು 25,000, ಮೂರನೇ ಬಹುಮಾನ 12,500 ರೂಪಾಯಿ ಇಟ್ಟಿದ್ದಾರೆ. ಉತ್ತಮ ದಾಳಿಗಾರ, ಹಿಡಿತಗಾರ, ಸರ್ವೋತ್ತಮ ಆಟಗಾರರಿಗೂ ಕೂಡ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುತ್ತೆ. ಹೀಗೆ ಕಬಡ್ಡಿ ತುಂಬ ಚೆನ್ನಾಗಿ ನಡೀತದೆ. ಬಟ್ ಆದರೆ ಒಂದು ನೀವು ಸಹಕಾರ ಏನಂದರೆ ಧಾರ್ಮಿಕ ಇಲ್ಲಿ ಯಾವುದೇ ತರಹದ ಚಂದಗಳಾಗಲಿ ಅಥವಾ ಹಣದ ವ್ಯವಸ್ಥೆ ಆಗಲಿ, ಆರ್ಥಿಕ ವ್ಯವಸ್ಥೆ ಆಗಲಿ ನಾವು ನಿಮಗೆ ಉತ್ತಮವಾಗಿ ಮಾಡಿಕೊಡ್ಬೇಕಂದ್ರೆ ನೀವು ಒಂದು ದಾನದ ರೂಪದಲ್ಲಿ ಅಥವಾ ತೆರಿಗೆ ಒಂದು ದೇಣಿಗೆ ರೂಪದಲ್ಲಿ ಎಂಟ್ರಿ ಫೀಸನ್ನು ಕೊಡಬೇಕಾಗುತ್ತೆ. ಎಂಟ್ರಿ ಫೀಸ್ ಕೊಟ್ಟು ಅದು 3,333 ರೂಪಾಯಿನ ಪ್ರತಿ ತಂಡಗಳು ಇಲ್ಲಿ ನೀಡಬೇಕಾಗ್ತದೆ. ನಿಮ್ಮ ಹಣ ನಿಮಗೆ ಖರ್ಚು ಮಾಡಲಾಗುತ್ತೆ. ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಉತ್ತಮ ವ್ಯವಸ್ಥೆಯೊಂದಿಗೆ ಈ ಕಾರ್ಯಕ್ರಮ ನಡೀತದೆ. ಇದು ಫೆಡ್ಲೈಟಲ್ಲಿ ನಡೀತದೆ. ಇದು ರಾತ್ರಿ ಹಗಲು ಅಂದರೆ ದೀಪಾಲಂಕೃತ ಹೊನಲು ಬೆಳಕಿನ ಕಬಡ್ಡಿ ಮತ್ತು ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುತ್ತದೆ. ಇದಕ್ಕೆ ಮಾಹಿತಿಗಳನ್ನು ನಿಮಗೆ ಪಾಂಪ್ಲೆಟ್ಗಳನ್ನು ನಾಳೆ ನಮ್ಮ ಪತ್ರಿಕೋದ್ಯಮದ ನಮ್ಮ ಸ್ನೇಹಿತರು ತಮಗೆಲ್ಲರಿಗೂ ಕೂಡ ಪತ್ರಿಕೆಗಳ ಮೂಲಕ ಪ್ರಸ್ತುತಪಡಿಸಿ ನಿಮಗೆ ತಿಳಿಸ್ತಾರೆ. ಜೊತೆಗೆ ನಮ್ಮ ಒಂದು ಫೋನ್ ಕಾಂಟ್ಯಾಕ್ಟ್ಸು ಕೂಡ ನೀಡಲಾಗುತ್ತೆ. ಒಂದು ಶಿರಾ ತಾಲೂಕಿನ ಒಬ್ಬ ಕ್ರೀಡಾಧಿಕಾರಿಯಾಗಿ ಹಾಗೂ ಇಲಾಖೆಯ ಪರವಾಗಿ ಮತ್ತು ನಮ್ಮ ಹಜರತ್ ಮಲಿಕ್ ರೆಹನ್ ದರ್ಗಾ ಕಮಿಟಿಯ ಅಂದರೆ ಈ ಒಂದು ಸಂಘಟನಾ ಎಲ್ಲರಿಗೂ ಕೂಡ ನಮ್ಮದು HMRP ಎ ಗ್ರೂಪಿನಿಂದ ಸ್ವಾಗತವನ್ನು ಬಯಸ್ತಾ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು 21ನೇ ತಾರೀಕು ಈ ಐತಿಹಾಸಿಕ ನಗರಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಕ್ರೀಡಾಪಟುಗಳು, ತೀರ್ಪುಗಾರರು, ಕ್ರೀಡಾ ಪೋಷಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಇದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಗಣ್ಯರು ತಾವೆಲ್ಲರೂ ಮನಸ್ಸು ಮಾಡಿ ಈ ಕಾರ್ಯಕ್ರಮವನ್ನು ಯಾವುದೇ ಮಾನಸಿಕವಾಗಿ, ದೈಹಿಕವಾಗಿ, ನೈತಿಕವಾಗಿ ಯಾವುದೇ ಥರದ ಎಲ್ಲ ಸಪೋರ್ಟ್ಗಳನ್ನು ಮಾಡ್ತಾ ತನುಮನ ಧನ ಸಹಾಯವನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಉರುಸ್ ಕಾರ್ಯಕ್ರಮ, ಕ್ರೀಡಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.